ಒಂದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದು ದರ್ಶನ್ ರವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಒಂದು ದರ್ಶನ್ ಅಭಿಮಾನಿಗಳಿಗೆ, ಡಿ ಬಾಸ್ ಅಭಿಮಾನಿಗಳಿಗೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಏನು ಗುಡ್ ನ್ಯೂಸ್, ದರ್ಶನ್ ರವರು ಹೊರಗಡೆ ಬರ್ತಾರಾ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ ಏನು, ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ದರ್ಶನ್ ರವರು ಒಂದು ರೇಣುಕಾ ಸ್ವಾಮಿ ಒಂದು ಪ್ರಕರಣದಲ್ಲಿ ಈಗಾಗಲೇ ಒಂದು ಜೈಲಿನಲ್ಲಿ ಇದ್ದಾರೆ. ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಸೊ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ಬೇಲ್ ಸಿಗೋದಿಲ್ಲ, ಯಾವುದಕ್ಕೂ ಟ್ರೈ ಮಾಡಬೇಡಿ, ಸೊ ಒಂದು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡಬೇಡಿ ಅನ್ನೋ ಮಾತನ್ನು ಈಗಾಗಲೇ ಒಂದು ಕೋರ್ಟ್ ಒಂದು ನ್ಯಾಯಾಧೀಶರು ದರ್ಶನ್ ರವರ ಪರವಾಗಿ ಒಂದು ಅವರ ವಕೀಲರಿಗೆ ಹೇಳಿದ್ದಾರೆ. ಸೊ ಈಗ ಏನು ಗುಡ್ ನ್ಯೂಸ್ ಸಿಕ್ತು, ಒಂದು ದರ್ಶನ್ ರವರಿಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಸೊ ಶಿವರಾಜ್ ಕುಮಾರ್ ರವರು ಒಂದು ದರ್ಶನ್ ರವರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಹೌದು ಸ್ನೇಹಿತರೆ, ಒಂದು ಬರ್ತ್ಡೇ ದಿನವೇ ಒಂದು ದರ್ಶನ್ ಅಭಿಮಾನಿಗಳೊಬ್ಬರು ಒಂದು ದರ್ಶನ್ ರವರ ಬಗ್ಗೆ ಮಾತನಾಡಿದಾಗ, ಅಂದರೆ ಶಿವರಾಜ್ ಕುಮಾರ್ ಅವರ ಮೊನ್ನೆ ಹುಟ್ಟುಹಬ್ಬ ಇತ್ತು. ಸೊ ಆ ಒಂದು ಹುಟ್ಟುಹಬ್ಬದಲ್ಲಿ ಹೇಳಿದ್ದಾರೆ, ದರ್ಶನ್ ರವರನ್ನು ಆದಷ್ಟು ಬೇಗ ಹೊರತರೋ ಪ್ರಯತ್ನವನ್ನು ನಾನು ಮಾಡ್ತೀನಿ, ಖಂಡಿತವಾಗ್ಲೂ ದರ್ಶನ್ ಇನ್ನೂ 1 ತಿಂಗಳೊಳಗಡೆ ಹೊರಗಡೆ ಇರ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಸೊ ತುಂಬ ಖುಷಿಯಾಗುತ್ತೆ. ಯಾಕಪ್ಪ ಅಂತಂದರೆ ಒಂದು ದರ್ಶನ್ ರವರು ತುಂಬಾ ಒಂದು ಶ್ರಮಜೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬಾ ಕನ್ನಡ ಇಂಡಸ್ಟ್ರಿಗೆ ಅವರು ಇಲ್ದಾಗ ಒಂದು ತುಂಬಾ ಫಿಲ್ಮ್ಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಮಿಸ್ ಮಾಡ್ಕೊಳ್ತಾ ಇದೆ. ಯಾಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ವರ್ಷದಲ್ಲಿ ಒಂದು ಸಿನಿಮಾ ಆದರೂ ಒಂದು ನಮ್ಮ ಡಿ ಬಾಸ್ ದರ್ಶನ್ ರವರು ಕೊಟ್ಟೆ ಕೊಡ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಹಲವು ಜನರಿಗೆ ಒಂದು ದಾನ ಧರ್ಮಗಳನ್ನು ಕೂಡ ಒಂದು ಡಿ ಬಾಸ್ ದರ್ಶನ್ ರವರು ಮಾಡ್ತಾರೆ. ಸೊ ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿಯೂ ಕೂಡ ಒಂದು ಸಣ್ಣ ತಪ್ಪಿನಲ್ಲ ಬಿಡಿ, ದೊಡ್ಡ ತಪ್ಪೇ ಅದು. ಆದರೆ ಯಾವುದೋ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ರೀತಿಯಾಗಿ ಒಂದು ದರ್ಶನ್ ರವರು ಮಾಡಿದರು. ಸೊ ಏನೋ ಒಂದು ಕೆಟ್ಟ ಗಳಿಗೆ, ಕೆಟ್ಟ ಸಮಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂತಹ ಸಮಯದಲ್ಲಿ ಈ ರೀತಿಯಾಗಿ ದರ್ಶನ್ ರವರು ಮಾಡಿಬಿಟ್ರು. ಸೊ ನೀವು ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರು ಹೊರಗಡೆ ಬರಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾದರೆ, ದರ್ಶನ್ ರವರು ಹೊರಗಡೆ ಬರಬಾರ್ದು, ಅವರು ಮಾಡಿದ ತಪ್ಪಿಗೆ ಅವರು ಅಲ್ಲೇ ಇರಬೇಕು ಅನ್ನೋದು ಒಂದು ಅವರ ಅಭಿಪ್ರಾಯ. ಇನ್ನು ಈ ದರ್ಶನ್ ರವರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಇವರು ಹೊರಗಡೆ ಬರಬೇಕಾ ಅಥವಾ ಇವರು ಮಾಡಿದ ತಪ್ಪಿಗೆ ಅಲ್ಲೇ ಒಂದು ಜೈಲಿನಲ್ಲಿ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.